ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 37. ಕೋರ್ಟ್ ಕಲಾಪ ಶುರುವಾಗಿತ್ತು. ವಿಷ್ಣು ಕುಳಿತಲ್ಲೇ ಚಡಪಡಿಸುತ್ತಿದ್ದ. ಯಾಕೋ ಅವನಿಗೆ ತೀರದ ಆತಂಕ. ವಿಷ್ಣು, ಬಿ ಕೂಲ್, ತಪ್ಪು ಮಾಡಿರೋದು ಅವನು, ನೀವಲ್ಲ ಎಂದು ಹೇಳಿದಾಗ ತಲೆ ಆಡಿಸಿದ ಅಷ್ಟೆ. ಜಡ್ಜ್ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತರು. ಕೆಲವು ಕೇಸ್ ಮುಗಿದ ನಂತರ ಇವರ ಕೇಸ್ ಕರೆಯಲಾಗಿತ್ತು. ಶ್ರೀಯನ್ನ ಪೊಲೀಸ್ ಕಟಕಟೆಗೆ ತಂದು ನಿಲ್ಲಿಸಿದ ಮೇಲೆ ಲಾಯರ್ ಎದ್ದು ನಿಂತು, ಮೈ ಲಾರ್ಡ್, ಶ್ರೀಧರ್ ಎನ್ನುವ ಈತ ತುಂಬ ಗೌರವಾನ್ವಿತ ಕೆಲಸದಲ್ಲಿ ಇದ್ದು ತುಂಬ ಹೆಣ್ಣು ಮಕ್ಕಳ ಜೀವವನ್ನೇ ಹಾಳು ಮಾಡಿದ್ದಾನೆ. ಮೊದಲಿಗೆ ಅವರನ್ನು ನಂಬಿಸಿ ಅವರ ಜೊತೆ ದೈಹಿಕ ಸಂಪರ್ಕ ಹೊಂದಿ ಮದುವೆ ಆಗುವುದಾಗಿ ನಂಬಿಸಿ ಆಮೇಲೆ ಮೋಸ ಮಾಡಿದ್ದಾನೆ. ಸ್ವತಃ ಅವನೇ ಪೊಲೀಸ್ ಆದ ಕಾರಣ ಕಂಪ್ಲೇಂಟ್ ಕೊಡೋದಕ್ಕೂ ಹೆಣ್ಣು ಮಕ್ಕಳು ಹೆದರಿದ್ದಾರೆ. ಅಷ್ಟೇ ಅಲ್ಲ, ಪ್ರೈವೇಟ್ ವಿಡಿಯೋ ವೈರಲ್ ಮಾಡುವುದಾಗಿ ಹೆದರಿಸಿದ್ದಾನೆ. ಇವನಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮೈ ಲಾರ್ಡ್ ಎಂದು ವಿಷ್ಣು ಪರ ಲಾಯರ್ ಹೇಳಿದ್ದೆ. ಎದ್ದು ನಿಂತ ಶ್ರೀ ಪರ ಲಾಯರ್, ಅಬ್ಜೆಕ್ಷನ್ ಮೈ ಲಾರ್ಡ್. ವಾದ ಮುಗಿಯೋಕೆ ಮುಂಚೆಯೇ ಲಾಯರ್ ಶಿಕ್ಷೆ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಎಂದು ನಗುತ್ತಾ ಹೇಳಿದರು. ಅಬ್ಜೆಕ್ಷನ್ ಗ್ರಾಂಟೆಡ್ ಎಂದು ಹೇಳಿದಾಗ ವೆಂಕಟೇಶ್ ಅವರು ಕುಳಿತರು. ಆರೋಪಿ ಸ್ಥಾನದಲ್ಲಿ ನಿಂತಿರುವ ನನ್ನ ಕ್ಲೈಂಟ್ ಶ್ರೀಧರ್ ಅವರು ತುಂಬ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದಾರೆ ಅಂತ ವೆಂಕಟೇಶ್ ಅವರು ಹೇಳಿದರು. ಆದರೆ ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಸುಳ್ಳು. ಇದುವರೆಗೂ ಒಂದು ಹೆಣ್ಣು ಸಹ ಕಂಪ್ಲೇಂಟ್ ಕೊಟ್ಟಿಲ್ಲ. ಆದರೆ ಇವರ ಮೇಲೆ ಕೇಸ್ ಹಾಕಿರೋ ಪ್ರೇರಣಾ ನನ್ನ ಕ್ಲೈಂಟ್ ಪೊಲೀಸ್ ಅಂತ ತಿಳಿದಿದ್ದು ಮತ್ತೆ ಅವರ ಆಸ್ತಿ ನೋಡಿ ತಾನಾಗೇ ಪ್ರೀತಿ ಮಾಡಿ ನಂತರ ಇವರು ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡದೇ ಇದ್ದಾಗ ಆರತಿಯ ಜೊತೆ ಸೇರಿ ಈ ಕೇಸ್ ಹಾಕಿದ್ದಾರೆ ಮೈ ಲಾರ್ಡ್. ಇದೆಲ್ಲ ಸುಳ್ಳು ಕತೆ. ನನ್ನ ಕ್ಲೈಂಟ್ ಶ್ರೀಧರ್ ಅವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಅವರನ್ನು ಆರೋಪ ಮುಕ್ತಗೊಳಿಸಿ ಬಿಡುಗಡೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮೈ ಲಾರ್ಡ್ ಎಂದು ಮಹೇಶ್ ಅವರು ಹೇಳಿದಾಗ ಕುಳಿತಲ್ಲೇ ನಡಗಿ ಹೋದ್ಲು ಪ್ರೇರಣಾ. ಅವರ ತಂದೆ ಯಾವ ವಿಷಯಕ್ಕಾಗಿದ್ದನ್ನು ಮುಚ್ಚಿಟ್ಟಿದ್ದರೋ ಎಂದು ಅದೇ ವಿಷಯ ಪ್ರಸ್ತಾಪ ಆದಾಗ ಅವರು ಸಹ ಎದುರು ಬಿಟ್ರು. ಅಬ್ಜೆಕ್ಷನ್ ಮೈ ಲಾರ್ಡ್. ನನ್ನ ಸಹೋದ್ಯೋಗಿ ಮಹೇಶ್ ಅವರು ಆರೋಪ ಅಷ್ಟೇ ಕ್ಲಿಯರ್ ಮಾಡಿ ಕೇಸ್ ಕ್ಲೋಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆದರೆ ಸಾಕ್ಷಿಗಳ ಮಾತು ಕೇಳುವ ತಾಳ್ಮೆ ಇಲ್ಲ ಅನಿಸುತ್ತೆ ಎಂದು ವೆಂಕಟೇಶ್ ಅವರು ನಕ್ಕಾಗ ಅಬ್ಜೆಕ್ಷನ್ ಗ್ರಾಂಟೆಡ್ ಎಂದರು ಜಡ್ಜ್. ತಕ್ಷಣ ಮಹೇಶ್ ಅವರು ಕುಳಿತರೆ ವೆಂಕಟೇಶ್ ಅವರು ಮುಂದೆ ಬಂದು, ಮೈ ಲಾರ್ಡ್, ಈ ಕೇಸ್ ಮುಖ್ಯ ಸಾಕ್ಷಿ ಪ್ರೇರಣಾ, ಅವರನ್ನು ಕಟಕಟೆಗೆ ಬರಲು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಪ್ರೇರಣಾ 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 ಎಂದು 3 ಬಾರಿ ಕರೆದರು. ಹೆದರಬೇಡಿ, ಏನೂ ಆಗೋದಿಲ್ಲ, ನಾವಿದ್ದೀವಿ ನಿಮ್ಮ ಜೊತೆ ಎಂದು ಹೇಳಿ ಕಳಿಸಿದ ಪ್ರಜ್ವಲ್. ಹೆದರುತ್ತಲೇ ಬಂದು ನಿಂತಳು ಅವಳು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ಎಂದು ಪ್ರಮಾಣ ಮಾಡಿಸಿಕೊಂಡ ಮೇಲೆ ವೆಂಕಟೇಶ್ ಅವಳ ಮುಂದೆ ಬಂದು ನಿಂತರು. ನಿನ್ನ ಹೆಸರು ಎಂದು ಕೇಳಿದರು ಗಂಭೀರವಾಗಿ. ಅದಾಗಲೇ ಪ್ರಜ್ವಲ್ ಜೊತೆ 1 ವಾರದಿಂದ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ಲು ಅವಳು. ಪ್ರೇರಣಾ, ಇಲ್ಲಿರೋ ವ್ಯಕ್ತಿ ಗೊತ್ತಾ? ಗೊತ್ತು. ನಿನಗೆ ಹೇಗೆ ಸಂಬಂಧ? ಇವರ ಮೇಲೆ ಹಾಕಿರೋ ಕೇಸ್ ಬಗ್ಗೆ ಹೇಳಿ, ಹೇಗೆ ಮೋಸ ಮಾಡಿದ್ರು ಎಂದು ಕೇಳಿದಾಗ ಧೈರ್ಯ ತಂದುಕೊಂಡು, ನನ್ನ ಹೆಸರು ಪ್ರೇರಣಾ. ನಾನು ಆಗಷ್ಟೇ ಓದೋದು ಮುಗಿಸಿ ಕೆಲಸಕ್ಕೆ ಸೇರಿದೆ. ಒಂದು ದಿನ ಬಸ್ ಸ್ಟಾಪಲ್ಲಿ ರೌಡಿಗಳು ರೇಗಿಸಿದ್ರು. ಆಗ ಇವರು ಬಂದು ನನ್ನ ಸೇವ್ ಮಾಡಿದರು. ಆಮೇಲೆ ಆಗಾಗ ಭೇಟಿ ಆಗ್ತಿದ್ರು. ಹಾಗೆ ಒಮ್ಮೆ ಪ್ರಪೋಸ್ ಮಾಡಿದರು. ಎಲ್ಲ ಸರಿಯಾಗೇ ಇತ್ತು. ಒಮ್ಮೆ ಟ್ರಿಪ್ ಅಂತ ಮಡಿಕೇರಿಗೆ ಹೋಗಿದ್ದಾಗ ಎಂದು ಮೆಲ್ಲಗೆ ಹೇಳಿ ನಿಲ್ಲಿಸಿದ್ಲು. ಏನೇ ಇದ್ದರೂ ಮುಚ್ಚುಮರೆಯಿಲ್ಲದೆ ಹೇಳು ಪ್ರೇರಣಾ ಎಂದು ವೆಂಕಟೇಶ್ ಅವರು ಧೈರ್ಯ ಮಾಡಿ ಕೇಳಿದಾಗ, ಅಂದು ನಾವಿಬ್ಬರು ಪರಸ್ಪರ ಒಂದಾಗ್ಬಿಟ್ವಿ. ಆಮೇಲೆ ಸ್ವಲ್ಪ ದಿನ ಏನೂ ಇರಲಿಲ್ಲ. ಆಮೇಲೆ ಇವರು ನನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದರು. ಆಮೇಲೆ ನಾನು ಕೇಳಿದ್ದಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿದರು. ಆಗ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವರು ಎಂದು ಉಗುಳು ನುಂಗಿ ನನ್ನ ಪ್ರೈವೇಟ್ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹೆದರಿಸಿದರು. ಆಗ ಸೂಸೈಡ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಆದರೆ ಅಪ್ಪ ಉಳಿಸಿಕೊಂಡ್ರು. ಆಮೇಲೆ ಯಾರ ಸಹವಾಸನೂ ಬೇಡ ಅಂತ ಸುಮ್ಮನೆ ಉಳಿದುಬಿಟ್ಟರು. ಆದರೆ ಅವನು ಮತ್ತೆ ಆರತಿ ಅವರ ಜೀವನದಲ್ಲಿ ಆಟ ಆಡ್ತಿದ್ದಾನೆ ಅಂತ ಗೊತ್ತಾದಾಗ ಗಿರೀಶ್ ಅಂಕಲ್ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ತುಂಬಿದರು. ಹೇಗಿದ್ದರೂ ನನ್ನ ಜೀವನ ಹಾಳಾಗಿದೆ, ಅದಕ್ಕೆ ಒಪ್ಪಿ ಅವನು ಕಂಪ್ಲೇಂಟ್ ಕೊಟ್ಟೆ ಎಂದು ಹೇಳಿ ಮುಗಿಸಿದಾಗ, ನೋಟ್ ದಿಸ್ ಪಾಯಿಂಟ್ ಮೈ ಲಾರ್ಡ್, ಚೀಟಿಂಗ್ ಕೇಸ್ ಮತ್ತು ಬ್ಲ್ಯಾಕ್ ಮೇಲ್ ಎಂದು ವೆಂಕಟೇಶ್ ಅವರು ಹೇಳುವಾಗಲೇ ಅಬ್ಜೆಕ್ಷನ್ ಮೈ ಲಾರ್ಡ್ ಎಂದು ಮೇಲೆದ್ದರು ಮಹೇಶ್ ಅವರು. ನಾನು ಸಹ ಕೆಲವು ಪ್ರಶ್ನೆ ಕೇಳಬೇಕು ಮೈ ಲಾರ್ಡ್ ಎಂದು ಮುಂದೆ ಬಂದಾಗ ಜಡ್ಜ್ ಒಪ್ಪಿಗೆ ಕೊಟ್ಟರು. ಮಿಸ್ ಪ್ರೇರಣಾ, ನನ್ನ ಮೊದಲನೇ ಪ್ರಶ್ನೆ, ಇವರು ಬಂದು ನಿಮ್ಮನ್ನು ಸೇಫ್ ಮಾಡಿದ್ರು ಅನ್ನುವ ಕಾರಣಕ್ಕೆ ನೀವು ಲವ್ ಮಾಡಿದ್ರಿ ಅನ್ನೋದಾದರೆ, ಆ ಜಾಗದಲ್ಲಿ ಬೇರೆ ಮದುವೆ ಆಗಿರುವ ಪೊಲೀಸ್ ಇದ್ರೂ ಲವ್ ಮಾಡ್ತಿದ್ರಾ ಎಂದು ಕೇಳಿದಾಗ ಕಣ್ಣುಗಳು ತುಂಬಿ ಬಂದಿತ್ತು ಅವಳಿಗೆ. ಇಲ್ಲ ಸರ್, ಅವರು ಮೊದಲು ಪ್ರಪೋಸ್ ಮಾಡಿದ್ದು, ಅದಕ್ಕೆ ಒಪ್ಪಿಗೆ ಕೊಟ್ಟೆ ಎಂದಳು ಮೇಲು ಧ್ವನಿಯಲ್ಲಿ. ಓಕೆ. ನನ್ನ 2ನೇ ಪ್ರಶ್ನೆ, ಶ್ರೀ ನಿಮ್ಮ ಜೊತೆ ಫಿಸಿಕಲಿ ಮೂವ್ ಆಗುವಾಗ ಒಪ್ಪಿಗೆ ಕೇಳಿದ್ರಾ ಅಥವಾ ಪೋರ್ಸ್ ಮಾಡಿದ್ರಾ ಎಂದು ಕೇಳಿದರು ಬೇಕೆಂದೆ. ಅವರು ಒಪ್ಪಿಗೆ ಕೇಳಿದ್ರು ಎಂದು ಹೇಳುವಾಗ ನೋವು ತಿನ್ನುತ್ತಿದ್ದರು ಅವಳ ಅಪ್ಪ ಅಮ್ಮ. ಯಾವ ಹೆತ್ತವರಾದರೂ ಇಂತಹ ಮಾತುಗಳು ಮಕ್ಕಳ ಬಗ್ಗೆ ಕೇಳಲು ಇಚ್ಛಿಸುವುದಿಲ್ಲ. ನೀವು ಕೋಆಪರೇಟ್ ಮಾಡಿದರೆ ರೈಟ್ ಎಂದರು ಅವಳ ದಿಟ್ಟಿಸಿ ನೋಡಿ. ಹೌದು ಎಂದಳು ತಲೆ ತಗ್ಗಿಸಿ. ಮುಖ ನೋಡಿಕೊಂಡ್ರು ಆರತಿ ವಿಷ್ಣು.
ನೋಟ್ ದಿಸ್ ಪಾಯಿಂಟ್ ಮೈ ಲಾರ್ಡ್ ಎಂದು ಜಡ್ಜ್ಗೆ ಹೇಳಿದ ಮಹೇಶ್ ಅವರು, ಈಗ ಆರತಿಯವರನ್ನ ಕಟಕಟೆಗೆ ಕರೆಯಿರಿ ಎಂದು ಹೇಳಿದಾಗ ಆರತಿ 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 ಎಂದು ಕರೆದಾಗ ವಿಷ್ಣುವನ್ನ ನೋಡಿದ್ಲು. ಕಣ್ಣಲ್ಲೇ ಭರವಸೆ ನೀಡಿದ. ಅಪ್ಪನ ನೋಡಿದ್ಲು. ಅವರು ಕಣ್ಣಲ್ಲೇ ಧೈರ್ಯ ಹೇಳಿದಾಗ ಹೋಗಿ ನಿಂತಳು ಆರತಿ. ಆರತಿ ಕಟಕಟೆಗೆ ಬಂದು ನಿಂತಾಗ ಮೊದಲು ಅವಳ ಪರ ಲಾಯರ್ ಎದ್ದು ನಿಂತರು. ಹೇಳಿ ಆರತಿ, ನಿಮಗೆ ಈ ವ್ಯಕ್ತಿ ಬಗ್ಗೆ ಏನು ಗೊತ್ತು? ಯಾಕೆ ನೀವು ಅವರ ಮೇಲೆ FIR ಹಾಕಿಸಿದ್ದೀರಾ ಎಂದು ವೆಂಕಟೇಶ್ ಅವರು ಕೇಳಿದಾಗ ಧೈರ್ಯದಿಂದ ಶ್ರೀಯನ್ನ ದುರುಗುಟ್ಟಿ ನೋಡಿ, ಮೊದಲು ಅಪ್ಪ ಇವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರು, ಅದಕ್ಕೆ ಒಪ್ಪಿಗೆ ಕೊಟ್ಟೆ. ಆದರೆ ಬರ್ತಾ ಬರ್ತಾ ಅವನ ನಡವಳಿಕೆ ಇಷ್ಟ ಆಗಲಿಲ್ಲ. ತುಂಬ ಅಸಹ್ಯವಾಗಿ ಟಚ್ ಮಾಡ್ತಾ ಇದ್ದ. ಹಾಗೆ ಅವನ ಬಗ್ಗೆ ಪ್ರೇರಣೆಯಿಂದ ಗೊತ್ತಾಗಿ ಮದುವೆ ಬೇಡ ಅಂತ ನಿರ್ಧಾರ ಮಾಡಿದೆ ಎಂದು ಹೇಳಿದಾಗ ಜಡ್ಜ್ ನೋಡಿದ ವೆಂಕಟೇಶ್, ನೋಟ್ ದಿಸ್ ಪಾಯಿಂಟ್ ಮೈ ಲಾರ್ಡ್, ಶ್ರೀ ತನ್ನ ಮಾಮೂಲಿ ಕೇಸಂತೆ ರೌಡಿಗಳನ್ನು ಬಿಟ್ಟು ಇವರನ್ನು ಕಾಪಾಡುವ ನಾಟಕ ಮಾಡಿ ಒಪ್ಪಿಸಿ ಅವರನ್ನು ದೈಹಿಕವಾಗಿ ಬಳಸಿಕೊಳ್ಳೋಕೆ ನೋಡಿದ. ಆದರೆ ಯಾವಾಗ ಆರತಿ ಒಪ್ಪಲಿಲ್ವೋ ಮದುವೆ ಆಗುವ ಉಪಾಯ ಮಾಡಿದ. ಆದರೆ ಗಿರೀಶ್ ಅವರ ಸಮಯ ಪ್ರಜ್ಞೆಯಿಂದ ನಡೆಯಬೇಕಾಗಿದ್ದ ಮದುವೆ ಮುರಿದು ನಂತರ ವಿಷ್ಣು ಜೊತೆ ಮದುವೆ ಆದರು ಎಂದು ವೆಂಕಟೇಶ್ ಹೇಳಿದಾಗ ಯಥಾವತ್ತಾಗಿ ಬರೆದುಕೊಂಡ್ರು ಜಡ್ಜ್. ಅಂತೆಯೇ ಮೇಲೆದ್ದ ಮಹೇಶ್, ಮಹಾಸ್ವಾಮಿ, ನಾನು ಸಹ ಕೆಲವು ಪ್ರಶ್ನೆ ಕೇಳಬೇಕು ಎಂದಾಗ ಒಪ್ಪಿಗೆ ಇದ್ರು. ಅವಳನ್ನೇ ದುರ್ಗುಟ್ಟಿ ನೋಡುತ್ತಾ ಅವಳ ಮುಂದೆ ಬಂದು ನಿಂತ ಮಹೇಶ್, ಹೇಳಿ ಮಿಸ್ ಆರತಿ, ನೀವು ಮೊದಲು ಮದುವೆಗೆ ಒಪ್ಪಿಕೊಂಡ್ರಿ ಅಲ್ವಾ, ಮತ್ತೆ ಯಾಕೆ ಮದುವೆ ಬೇಡ ಅಂದಿದ್ದು ಎಂದು ಕೇಳಿದ್ರು ಲಾಯರ್. ಮೊದಲನೇದಾಗಿ ಮಿಸ್ ಅಲ್ಲ ಸರ್, ಮಿಸಸ್ ಆರತಿ ವಿಷ್ಣು ವರ್ಧನ್ ಎಂದು ಹೇಳಿದಾಗ ವಿಷ್ಣು ಎದೆ ಉಬ್ಬಿಸಿ ಕುಳಿತ. ಹೇಳಿ ಮಿಸಸ್ ಆರತಿ ವಿಷ್ಣುವರ್ಧನ್, ಮೊದಲು ಶ್ರೀ ಜೊತೆ ಮದುವೆಗೆ ಒಪ್ಪಿಗೆ ನಂತರ ಬೇಡ ಅಂದಿದ್ದು ಯಾಕೆ ಎಂದು ಕೇಳಿದಾಗ ಅವನೆಡೆ ಕೋಪದಿಂದ ನೋಡಿದವಳು, ಹೌದು, ಮದುವೆಗೆ ಒಂದು ಕಂಡೀಷನ್ ಹಾಕಿದ್ದೆ, ಅದಕ್ಕೆ ಒಪ್ಪಿ ಮದುವೆ ಆಗೋಕ್ಕೆ ತಯಾರಾದರು. ಆದರೆ ಮಧ್ಯೆ ಅವರ ಗುಣ ಗೊತ್ತಾಗಿ ನಾನು ವಿಷ್ಣು ಅವರ ಜೊತೆ ಮದುವೆ ಆದೆ ಎಂದು ಹೇಳಿದಾಗ ವ್ಯಂಗ್ಯವಾಗಿ ನಕ್ಕಲಾರು. ಹೌದಾ, ಏನು ಕಂಡೀಷನ್? ಮದುವೆ ಆದ ಮೇಲೂ ಅಫೇರ್ ಇಟ್ಟುಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರಾ ಎಂದು ಕೇಳಿದಾಗ ಕುಪಿತಗೊಂಡ ವಿಷ್ಣು ಏಯ್ ಎಂದು ಇನ್ನೇನು ಎದ್ದು ಹೋಗಬೇಕು ಅವನ ಕೈ ಹಿಡಿದು ಕೂರಿಸಿದರು ಗಿರೀಶ್ ಅವರು. ಬೇಡ, ಅವಳು ಇದನ್ನು ಹ್ಯಾಂಡಲ್ ಮಾಡ್ತಾಳೆ ಎಂದು ಹೇಳಿ ಕೈ ಗಟ್ಟಿಯಾಗಿ ಹಿಡಿದರು. ಹೇಳಿ ಆರತಿ, ನೀವು ಏನು ಕಂಡೀಷನ್ ಹಾಕಿದ್ರಿ ಎಂದು ಕೇಳಿದಾಗ ಒಮ್ಮೆ ಕಣ್ಮುಚ್ಚಿ ಕೋಪ ನೋವು ತಡೆದು, ನಾನು ಉತ್ತರ ಕೊಡೋದಕ್ಕೂ ಮುಂಚೆ ನಿಮಗೆ ಒಂದು ಪ್ರಶ್ನೆ ಸರ್, ನಿಮಗೆ ಮಗಳಿದ್ದಾಳ ಅಥವಾ ಮಗ ಎಂದಳು ಮಹೇಶ್ ಅವರ ನೋಡಿ. ಯಾಕೆ ಎಂದರು ಮಹೇಶ್ ಅರ್ಥವಾಗದೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಹೇಳಿ ಮೊದಲು, ಹಾಗೆ ನಿಮ್ಮ ವಯಸ್ಸು ಎಂದು ಕೇಳಿದಾಗ ಒಬ್ಬುಗಳ ಕೂಡಿಸಿ, ನನಗೆ ಮಗಳು ಮಗ ಇಬ್ಬರೂ ಇದ್ದಾರೆ, ನನಗಿವಾಗ 46 ವರ್ಷ ಎಂದವರ ನೋಡಿ, ಮಗಳಿಗೆ ಮದುವೆ ಮಾಡಿ ಕಳಿಸುವಾಗ ಮಗನಿಗೆ ಮದುವೆ ಮಾಡುವಾಗ ಸೊಸೆಯ ಬಳಿ ಏನಂತ ಕೇಳ್ತೀರಾ? ಹೋದ ಮನೆಯಲ್ಲಿ ಯಾವುದೇ ಗಂಡಸು ಮುಟ್ಟಿದ್ರೂ ಅಡ್ಜಸ್ಟ್ ಮಾಡ್ಕೊ ಅಂತಾನ ಅಥವಾ ಬರೋ ಸೊಸೆಗೆ ನನ್ನ ಜೊತೆ ಕೋಆಪರೇಟ್ ಮಾಡು ಅಂತಾನ ಎಂದಾಗ ಕೋಪಗೊಂಡ ಮಹೇಶ್, ಏಯ್ ನಾಲಿಗೆ ಹಿಡಿತದಲ್ಲಿರಲಿ, ನನ್ನ ಸೊಸೆ ನನಗೆ ಮಗಳ ಸಮ ಎಂದು ಹೇಳಿದಾಗ ಚಪ್ಪಾಳೆ ತಟ್ಟಿ, ಹಾಗಿದ್ರೆ ನಾನು ನಿಮಗೆ ಮಗಳ ಅಥವಾ ಸೊಸೆ ವಯಸ್ಸಲ್ವಾ? ನಿಮ್ಮ ಜೊತೆ ಇಂಥ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಎಂದಾಗ ತಲೆ ತಗ್ಗಿಸಿದ್ರು ಮಹೇಶ್. ವಿಷ್ಣು ಅವಳ ಮಾತಿನ ದಾಟಿಗೆ ಸೋತ್ರೆ ಶ್ರೀ ಹಲ್ಲು ಕಚ್ಚಿದ. ಹೇಳಿ ಸರ್, ನಾನು ಇಂತಹ ಮಾತುಗಳೆಲ್ಲ ಆಡೋದೇ ಇಲ್ಲ, ಅದು ನನಗೆ ನನ್ನ ಅಪ್ಪ ಕೊಟ್ಟ ಸಂಸ್ಕಾರ. ಆದರೆ ನೀವು ಆಡಿದ ಮಾತು ನನ್ನ ಬಾಯಲ್ಲಿ ಸಹ ಅಂಥದೇ ಮಾತನ್ನೇ ಆಡಿಸಿಬಿಡ್ತು. ನಾನು ಮಾಡಿದ್ದು ತೇಜೋವಧೆ ಅಂದರೆ ನೀವು ಮಾಡಿದ್ದು ಅಷ್ಟೇ. ಮತ್ತು ಇನ್ನೊಂದು, ಮಾತಾಡೋಕ್ಕೆ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋದು ನಿಜ, ಆದರೆ ಇನ್ನೊಬ್ಬರ ತೇಜೋವಧೆ ಮಾಡೋಕ್ಕಲ್ಲ ಎಂದು ಆರತಿ ಹೇಳಿದಾಗ, ಆರ್ಡರ್ ಮಿಸ್ ಆರತಿ, ನೀವು ಅತಿಯಾಗಿ ಮಾತಾಡ್ತಾ ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಮಹೇಶ್, ಕೇಸ್ ಏನು ಬೇಕೋ ಅಷ್ಟು ಕೇಳಿ ಸಾಕು ಎಂದು ಹೇಳಿದರು ಜಡ್ಜ್. ಕ್ಷಮಿಸಿ ಸರ್, ಆದರೆ ಇದು ಸತ್ಯ, ನಾನು ಇವರು ಒಳ್ಳೆಯವರು ಅಂತ ಮದುವೆಗೆ ಒಪ್ಪಿಗೆ ಕೊಟ್ಟೆ, ಆದರೆ ಇವರ ಗುಣ ಗೊತ್ತಾಗಿ ಬೇಡ ಅಂತ ಹೇಳಿದೆ. ಆದರೆ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಂಟಪಕ್ಕೂ ಕರೆದುಕೊಂಡು ಬಂದರು. ಅಪ್ಪನ ದಯೆಯಿಂದ ಈ ಪಾಪಿ ಕೈಯಿಂದ ಪಾರಾದೆ ಎಂದು ಧೈರ್ಯವಾಗಿ ಹೇಳಿದ್ಲು. ಓಕೆ ಮಿಸಸ್ ಆರತಿ, ನೀವು ಹೇಳಿದ್ದು ಸತ್ಯ ಅಂತ ಒಪ್ಪಿಕೊಳ್ಳೋಣ, ಆದರೆ ಒಂದು ಮಾತು, ವಿಷ್ಣುವನ್ನು ಯಾಕೆ ಮದುವೆ ಆದ್ರಿ? ಬೇರೆ ಬೇಕಾದಷ್ಟು ಆಪ್ಷನ್ ಇತ್ತು ಅಲ್ವಾ? ಬೇಕಿದ್ರೆ ನಿಮ್ಮ ಸ್ನೇಹಿತ ಪ್ರಜ್ವಲ್ ಸಹ ಇದ್ದ ಎಂದು ಮಹೇಶ್ ಹೇಳಿದಾಗ, ಫಸ್ಟ್ ನನಗೆ ಪ್ರಜ್ಜು ಫ್ರೆಂಡ್ಸ್ ಅಷ್ಟೇ, ಮತ್ತು ನನಗೆ ವಿಷ್ಣು ಮೇಲೆ ಪ್ರೀತಿ ಇರಲಿಲ್ಲ, ಪ್ರೀತಿಯಿಂದ ಮದುವೆ ಸಹ ಆಗಲಿಲ್ಲ. ನಾನು ಮದುವೆ ಆಗಿದ್ದು ಆರ್ಯನಿಗಾಗಿ ಮಾತ್ರ ಎಂದು ಹೇಳಿದಾಗ, ಆರ್ಯನಿಗಾಗಿ? ಅವ್ರ್ಯಾರು ಎಂದರು ಮಹೇಶ್. ಅವನು ನನ್ನ ಮಗ, ಅವನಿಗೆ ನಾನು ಅಮ್ಮ ಆಗಿ ಬರಬೇಕು ಅಂತ ತುಂಬ ಆಸೆ ಇತ್ತು, ಹಾಗಾಗಿ ನಾನು ವಿಷ್ಣುವನ್ನು ಮದುವೆ ಆದೆ ಎಂದಳು ಧೈರ್ಯದಿಂದ. ನನ್ನ ಮಗ ಅಂತೀರಾ, ಅಮ್ಮ ಆಗಬೇಕು ಅಂತೀರಾ, ಏನಿದು ಎಂದು ಮಹೇಶ್ ಕೇಳಿದಾಗ ಎದ್ದು ನಿಂತ ವಿಷ್ಣು, ನಾನು ಹೇಳ್ತೀನಿ ಎಂದು ಹೇಳಿದ ಕೈ ಎತ್ತಿ. ಏನೇ ಹೇಳಬೇಕಂದ್ರು ಇಲ್ಲಿ ಬನ್ನಿ ಎಂದು ಹೇಳಿದಾಗ ಆರತಿ ನಿಂತಿದ್ದ ಕಡೆಗೆ ಬಂದು ನಿಂತವ, ಆರ್ಯ ನನ್ನ ಮಗ ಸರ್, ಅವನು ಚಿಕ್ಕವನಿದ್ದಾಗಲೇ ಅವನ ಅಮ್ಮ ಸತ್ರು. ನನಗೆ ಬೇರೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಕಾರಣ ಬಂದವರು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ. ಆದರೆ ನನ್ನ ಮಗ ಇವಳನ್ನು ತುಂಬ ಇಷ್ಟಪಟ್ಟ ಅಂತ ಒಪ್ಪಿ ಮದುವೆ ಆದೆ ಎಂದು ವಿಷ್ಣು ಹೇಳಿದಾಗ, ನಿಮ್ಮ ಮಗ ಇದ್ದಾನ ಇಲ್ಲಿ
ಎಂದರು ಜಡ್ಜ್. ಇಲ್ಲ ಸರ್ ಎಂದು ಹೇಳಿದಾಗ, ಇವರು ಸಾಕ್ಷಿ ಇಲ್ಲದೆ ಏನೇನೋ ಹೇಳ್ತಾ ಇದ್ದಾರೆ ಮೈ ಲಾರ್ಡ್ ಎಂದು ಮಹೇಶ್ ಆರೋಪ ಮಾಡಿದಾಗ, ಏನೋ ಬರೆದವರು ಮುಂದಿನ ಹಿಯರಿಂಗ್ ನೆಕ್ಸ್ಟ್ ಮಂತ್ 5th ಆಗ ನಿಮ್ಮ ಮಗನನ್ನು ಕರೆದುಕೊಂಡು ಬನ್ನಿ, ಅಲ್ಲಿಯವರೆಗೂ ಶ್ರೀಧರ್ ಅವರಿಗೆ ಪೊಲೀಸ್ ಕಸ್ಟಡಿ ಮುಂದುವರಿಯುತ್ತದೆ ಎಂದು ಜಡ್ಜ್ ಹೇಳಿದಾಗ ಮುಖ ನೋಡಿಕೊಂಡ್ರು ಆರತಿ ವಿಷ್ಣು. ಶ್ರೀಮೊಗದಲ್ಲಿ ವ್ಯಂಗ್ಯ ನಗು. ಮತ್ತೆ ಸಿಗುವ. ನಿಮ್ಗೇನನ್ಸುತ್ತೆ? ಈ ಕೇಸ್ ನಡೆಯುತ್ತಾ? ಆರತಿ ವಿಷ್ಣು ಗೆಲ್ತಾರಾ ಅಥವಾ ಕೇಸ್ ಉಲ್ಟಾ ಆಗುತ್ತಾ? ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರತಿಕ್ರಿಯೆ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.